ಏನು ಬೇಕಾದ್ರೂ ಮಾಡ್ಕೊಳ್ಳಿ ಬಿಡಪ್ಪ. ಅಯ್ಯೋ, ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ದಿಮ್. ನನಗೆ ಯಾಕೆ ಅವ್ನು ಉತ್ತರ ಯಾಕೆ ಕೊಡಬೇಕು? ಅವ್ರು ಏನು ಬೇಕಾದ್ರೂ ಹೇಳಿ. ನನ್ನ ಹೆಸರು ಮಾತಾಡಿದ್ರೆ ಅವ್ರಿಗೆ ಅವ್ರ ಪಾರ್ಟಿಲಿ ಕಿಮ್ಮತ್ ಬರೋದು. ಬಿಜೆಪಿಯವರು ಮಾರ್ಕೆಟ್ ಅಲ್ಲೂ ಕೂಡ ಮಾಡೋದು. ಇಲ್ಲಿ ಮಾಡ್ಲಿ ಬಿಡಿ, ಅವರೆಲ್ಲ ಪಾಪ ನೆನ್ಸ್ಕೋಬೇಡ. ಇಲ್ಲ ನಿದ್ರೆ ಬರೋದಿಲ್ವಲ್ಲ ಕೆಲವ್ರಿಗೆ. ಲಾಲ್ಬಾಗಲ್ಲಿ ಏನೋ ಆಗಲ್ಲ ರೀ. ಲಾಲ್ಬಾಗಲ್ಲಿ ಎಲ್ಲ ಒಂದ್ ಕಡೆ ಒಳಗಡೆ ಹೋಗ್ತದೆ ಅಷ್ಟೇ. ಏನು ಅಲ್ಲೇನು ಎಫೆಕ್ಟ್ ಏನು ಆಗಲ್ಲ. ಲಾಲ್ಬಾಗ್ ಏನು ಎಫೆಕ್ಟ್ ಆಗಲ್ಲ. ಒಂದು ಕಾರ್ನರ್ ಲಾಲ್ಬಾಗ್ ಆದ್ಮೇಲೆ ಒಂದು ಸೈಡಲ್ಲಿ ಕೆಲವು ಸಂದರ್ಭದಲ್ಲಿ ಉಪಯೋಗಿಸ್ಬೇಕಾಗ್ತದೆ. ಸೊ ಇವೆಲ್ಲ ಇದೆ. ಈಗ ನಾವು ಅದಕ್ಕೆ ಆ ಲಾಲ್ಬಾಗ್ ಆದ್ಮೇಲೆ ಅಲ್ಲಿ ಓಪನ್ ಆಗ್ತದೆ. ಜಸ್ಟ್ ಒಂದು ಸ್ಮಾಲ್ ಎಲ್ಲೂ ಯೂಸ್ ಆಗದೆ ಕಾಲದಲ್ಲಿ ಆಗ್ತದೆ. ಕೆಲಸಕ್ಕೆ ಸ್ವಲ್ಪ ಸಂದರ್ಭದಲ್ಲಿ ಉಪಯೋಗಿಸ್ಬೋದು. ಮೆಷಿನರಿ ಮತ್ತೊಂದಕ್ಕೆ ಒಂದು 6 ತಿಂಗಳು ವರ್ಷಕ್ಕೆ ಉಪಯೋಗಕ್ಕೆ ಒಂದು ಮೂಲೆಯಲ್ಲಿ ಎಲ್ಲೂ ಏನು ಪ್ರಯೋಗ ಮಾಡ್ತಾರೆ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ನಾವು ಲಾಲ್ಬಾಗ್ ಅಂತದನ್ನ 6 ಜಾಗ ಈಗಾಗಲೇ ಐಡೆಂಟಿಫೈ ಮಾಡಿದ್ದೀನಿ, ಫಾರೆಸ್ಟ್ ಜಾಗಗಳನ್ನ. ಈಗ ಅವ್ರ ಹತ್ರ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾತಾಡಿದ್ದೀನಿ. ಸೊ ಟ್ರೀ ಪಾರ್ಕ್ ಇರೋಂಥ ಕಡೆ ಒಂದು ಹೊಸ ಇದನ್ನ ನಮ್ಮ ಕಾರ್ಪೊರೇಷನ್ ಅವರು ಕೆಲವರು ತೆಗೆದುಕೊಳ್ತಾ ಇದ್ದಾರೆ, BDAನು ಕೆಲವರು ತೆಗೆದುಕೊಳ್ತಾ ಇದ್ದಾರೆ. ಸೊ ಬೆಂಗಳೂರಿಗೆ ಮುಂದಕ್ಕೆ ಒಂದು 6 ಪಾರ್ಕ್ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ. ಇದಲ್ಲದೆ ನೀರಿನ ಇದಕ್ಕೋಸ್ಕರ ಬೆಂಗಳೂರು ನೀರನ್ನು ಕಾಪಾಡಬೇಕು ಅಂತೇಳಿ ಸುಮಾರು 6 ಟ್ಯಾಂಕ್, ಏನು ದೊಡ್ಡ ದೊಡ್ಡ ಟ್ಯಾಂಕ್ ಇದೆ, ಹೆಸರುಘಟ್ಟ ಟ್ಯಾಂಕು, ನಮ್ಮ ಹೊಸಕೋಟೆ ಟ್ಯಾಂಕು, ಈ ರೀತಿ ಏನು ಟ್ಯಾಂಕ್ಗಳಿದೆ, ಒಂದು 5-6 ಟ್ಯಾಂಕನ್ನು ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲೂ ಕೂಡ ನೀರು ಯಾವಾಗಲೂ ಕೂಡ ಇರಲಿಕ್ಕೆ ಅದನ್ನು ಒಂದು ಕಮಿಟಿ ಮಾಡಿ ಅದಕ್ಕೆ ಕಾಲೇ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀನಿ. ಯಾವ ರೀತಿ ಆ ಟ್ಯಾಂಕ್ ಉಳಿಸ್ಕೊಂಡು ಅಂತರ್ಜಲವನ್ನು ಹೆಚ್ಚಿಸಬೇಕು ಅಂತ ಮುಂದಕ್ಕೆ ನೆಕ್ಸ್ಟ್ 25 ಇಯರ್ಸ್ಗೆ ಬೆಂಗಳೂರಿಗೆ ಅನುಕೂಲ ಆಗಬೇಕು. ಸೊ ಯಾಕೆಂದರೆ ಒತ್ತುವರಿ ಎಲ್ಲ ಈಗಿಂದನೇ ಸ್ಟಾಪ್ ಮಾಡಬೇಕು. ಆ ಟ್ಯಾಂಕ್ಗಳಲ್ಲಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕು, ಯಾವ ರೀತಿ ಆಳ ಮಾಡಬೇಕು, ನೀರು ಯಾವುದು ಸೀವೇಜ್ ವಾಟರ್ ಒಳಗಡೆ ಹೋಗಬಾರ್ದು ಅಂತ ಎಲ್ಲದಕ್ಕೂ ಕೂಡ ಈಗಾಗಲೇ ಕ್ರಮ ಕೈಗೊಳ್ಳಲಿಕ್ಕೆ ನಾನು BWSSBಗೆ, ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಅವ್ರಿಗೆ, ಮೈನರ್ ಇರಿಗೇಷನ್ ಅವ್ರಿಗೆ, BDAಗೆ, BWSSB ಅವ್ರಿಗೆ ಎಲ್ಲರೂ ಕೂಡ ಮಾರ್ಗದರ್ಶನ ಕೊಟ್ಟು ಅವ್ರ ಕೈಲಿ ಈಗಾಗಲೇ ಒಂದು ರಿಪೋರ್ಟ್ ರೆಡಿ ಮಾಡಿ ಅಂತ ಹೇಳಿದ್ದೇನೆ. ಈಗ ತೂರಳ್ಳಿ ಫಾರೆಸ್ಟು, ತೋಟಿಕಲ್ಲು ಫಾಲ್ಸು, BM ಕಾಲ್ ಫಾರೆಸ್ಟು, ಬಸವಂತರ, ಮಂಡೂರು, ಜ್ಯೋತಿಪುರ ಇವೆಲ್ಲ ಕೂಡ ಒಟ್ಟು ಒಂದು 5,000 ಚಿಲ್ಲರೆ ಏಕರಲ್ಲಿ ಈ ಹೊಸ ಪಾರ್ಕ್ ಮಾಡಲಿಕ್ಕೆ ಪಾಪ ಜನರಿಗೆ ಒಂದು ಗ್ರೀನರಿಗೋಸ್ಕರ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಕೆರೆ ಹೇಳಿದ್ನಲ್ಲ, ಹೆಸರುಘಟ್ಟ, ಬೆಟ್ಟದ ಕೋಟೆ ಟ್ಯಾಂಕು, ಹೊಸಕೋಟೆ, ಎಲೆ ಮಲ್ಲಪ್ಪನ ಶೆಟ್ಟಿ ಲೇಕು, ಬನ್ನೇರುಘಟ್ಟ ಲೇಕು, ಬಾಗ್ಲೂರು ಲೇಕು, ಬೈರಮಂಗಲ ಲೇಕು ಇವೆಲ್ಲ ಕೂಡ ಒಂದು ಹೊಸ ಜೀವ ಕೊಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ. ನನಗೇನು ಅದರಿಂದ ಮಾಹಿತಿ ಇಲ್ಲ. ಹಿಂದೆ ಪೇಪರಲ್ಲಿ ಓದಿದ್ದೆ. ನಾನು ಸೆಂಟ್ರಲ್ ಜೈಲಲ್ಲಿ ಇದ್ದಾಗ, ಇದರಲ್ಲಿ ತಿಹಾರ್ ಜೈಲಲ್ಲಿ ಇದ್ದಾಗ ಆಗೇನೋ ಪೇಪರಲ್ಲಿ ಬಂದಿತ್ತು. ನಮ್ಮ ಸ್ವಾಮಿಗಳ ಫೋಟೋ ಹಾಕಿ ಬರೆದಿದ್ರು ಡೆಲ್ಲಿಯವರು. ಅದಾದಮೇಲೆ ನನಗೆ ಮಾಹಿತಿ ಇಲ್ಲ. ನೀವು ಹೇಳಿದ್ದೀರಲ್ಲ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ.